ರೆಡಿ ಸರ್, ಈಗ ಒಂದೇ ಭಾರತ್ ತಗೋಬೇಕು ಅಂತ ನೀವು ಕೂಡ ಮೊನ್ನೆ ಮನವಿ ಮಾಡಿದ್ರಿ. ಈಗ ಡೇಟ್ ಫಿಕ್ಸ್ ಆಗಿದೆ, ಇನ್ನು ಒಂದು ಬೆಳಗಾವಿ ಬೆಂಗಳೂರು ಹೊಸದಾಗಿ ಒಂದೇ ಭಾರತ ಆಗ್ಬೇಕನ್ನುವಂಥದ್ದು ಬೆಳಗಾವಿ ಜನರ ಒಂದು ಆಶೆ. ನಾನು ಲೋಕಸಭಾ ಸದಸ್ಯ ಆದ್ಮೇಲೆ ಪ್ರತಿ ಹಂತದಲ್ಲಿ ಅಲ್ಲಿ ನಾಗರಿಕರು, ಅಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಸಹಿತ ಇಂಡಸ್ಟ್ರಿ ಸ್ಕೀಮ್ ಆಗಲಿ ಅಥವಾ ಚೇಂಬರ್ ಆಫ್ ಕಾಮರ್ಸ್ ಎಲ್ಲರೂ ನಂಗೆ ಒತ್ತಾಯ ಮಾಡ್ತಿದ್ರು. ಒಂದು ಪುಣಾದಿಂದ ಬೆಳಗಾವಿ ಒಂದೇ ಭಾರತ ಮತ್ತು ಬೆಂಗಳೂರಿಂದ ಬೆಳಗಾವಿಗೆ ಮತ್ತು ಒಂದು ಮೊದಲೇನಿತ್ತು ಬೆಂಗಳೂರಿಂದ ಧಾರವಾಡದವರೆಗೆ ಏನು ಒಂದೇ ಭಾರತ ಇತ್ತು, ಅದು ಎಕ್ಸ್ಟೆನ್ಷನ್ ಅದ ಮಾಡ್ರಿ ಅಥವಾ ಹೊಸದಾರು ಮಾಡ್ರಿ ಅಂದ್ವಿ. ಕೊನೆಗೆ ಎರಡೂ ಎಫರ್ಟ್ಸ್ ಮಾಡ್ತಾ ಇದ್ವಿ. ಒಂದಿಲ್ಲೊಂದು ಅಬ್ಸ್ಟ್ಯಾಕಲ್ ಬರ್ತಾ ಇದ್ವು. ಕೊನೆಗೆ ಅದನ್ನ ಎಕ್ಸ್ಟೆನ್ಷನ್ ಇದ್ದು ಒಂದೇ ಭಾರತ ಹೊಸ ಟ್ರೈನ್ ಕೊಡ್ತೀನಿ ಅನ್ನೋಂಥದ್ದು ಅನೌನ್ಸ್ ಮಾಡಿದ್ರು ರೈಲ್ವೆ ಮಿನಿಸ್ಟ್ರು. ಅದಕ್ಕೂ ಖುಷಿ ಆಯ್ತು, ಒಳ್ಳೆಯದನ್ನು ಸ್ವಾಗತ ಮಾಡಿದ್ವಿ. ಈಗ 3-4 ತಿಂಗಳಿಂದ ಅದು ಪ್ರಯತ್ನ ನಡೀತಿತ್ತು. ಅಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಚಾಲನೆ ಸಿಕ್ಕಿರ್ಲಿಲ್ಲ. ಯಾವಾಗ ಚಾಲನೆ ಆಗ್ತದೆ ಅಂತ ಹೇಳಿ ಮೊದಲೇ ಕೋಚ್ ರೆಡಿ ಆಗಿಲ್ಲ ಅಂತಂದ್ರು. ಈಗ ಕೋಚು ರೆಡಿ ಆಯ್ತು. ಈಗ ಪ್ರಧಾನಮಂತ್ರಿ ಚಾಲನೆ ಕೊಡ್ಬೇಕನ್ನುವಂಥದ್ದು ಆಸೆ ಇದ್ದಾಗ ಇದು ಕಳೆದ 1.5 ತಿಂಗಳಿಂದ ಆಗ್ತಾ ಇತ್ತು. ಕೊನೆಗೆ ನಾನು ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರನ್ನ ನಿನ್ನೆ ಮಧ್ಯಾಹ್ನ ಭೇಟಿಯಾಗಿದ್ದೆ. ಅವರಿಗೆ ಭೇಟಿಯಾಗಿ ಈ ಒಂದೇ ಭಾರತ ಆಗುವುದರಿಂದ ಬಹಳ ಜನರಿಗೆ ಅನುಕೂಲ ಆಗಿದೆ. ಇದನ್ನ ಎಲ್ಲರೂ ಪಾಪ್ಯುಲರ್ ಒಂದು ಪ್ರೊಜೆಕ್ಟ್ ಅಂತಾರೆ. ಇದೊಂದು ರೈಲ್ವೆ ಪಾಪ್ಯುಲರ್ ಆಗಿದೆ. ಅದಕ್ಕಾಗಿ ಬೆಳಗಾವಿ ಜನರ ಅಪೇಕ್ಷೆ ಇದೆ. ಈಗಾಗಲೇ ನೀವು ನಿಮ್ಮ ಡೈರೆಕ್ಷನ್ ಮೇಲೆ ಅದಕ್ಕೆ ಹೊಸ ಟ್ರೈನು ಕೊಟ್ಟಿದ್ದೀರಿ, ಆದರೆ ಅದಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಅದಕ್ಕೆ ಅದು ನಿಮ್ಮ ಕಡೆಯಿಂದ ಚಾಲನೆ ಸಿಗ್ಬೇಕಂತ ಎಲ್ಲರ ಆಶೆ ಇದೆ. ಆದಷ್ಟು ಬೇಗ ಅದಕ್ಕೆ ಒಂದು ನೀವು ಚಾಲನೆ ಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಆ ರಿಕ್ವೆಸ್ಟ್ಗೆ ಎಷ್ಟು ಪ್ರಧಾನಮಂತ್ರಿಗಳ ರೆಸ್ಪಾನ್ಸ್ ನನಗೆ ಆಶ್ಚರ್ಯ. ಇಷ್ಟು ಬೇಗ ಅವರು ಡೈರೆಕ್ಷನ್ ಕೊಟ್ಟು ಮಾಡ್ತಾರೆ ಅಂತೇಳಿ ಅವರು ಸಾಯಂಕಾಲನೇ ಡೈರೆಕ್ಷನ್ ಕೊಟ್ಟರು ರೈಲ್ವೆ ಇಲಾಖೆಗೆ. 10ನೇ ತಾರೀಕಿಗೆ ಬೆಂಗಳೂರಿಗೆ ಅವ್ರು ಬರ್ತಾ ಇದ್ದಾರೆ ಮೆಟ್ರೋ ಮತ್ತು ಬೇರೆ ಕಾರ್ಯಕ್ರಮಕ್ಕೆ. ಇಲ್ಲಿವರೆಗೆ ಒಂದೇ ಭಾರತ ಚಾಲನೆ ಮಾಡುವಂತ ಕೆಲಸ ಇರ್ಲಿಲ್ಲ ಆ ಕಾರ್ಯಕ್ರಮದಲ್ಲಿ. ನಿನ್ನೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಒಂದು ಬೇಡಿಕೆ ಇಟ್ಟಿದ್ದ ತಕ್ಷಣವೇ ಅದಕ್ಕೆ ಸ್ಪಂದನ ಮಾಡಿ ನರೇಂದ್ರ ಮೋದಿಜಿಯವರು ಇವತ್ತು ಈ ಒಂದೇ ಭಾರತ ಬೆಳಗಾವಿ ಬೆಂಗಳೂರು ಇದಕ್ಕೆ 10ನೇ ತಾರೀಕಿಗೆ ಮತ್ತು ಇನ್ನೂ 2 ಒಂದೇ ಭಾರತ ಟ್ರೈನ್ಗಳಿಗೆ ಚಾಲನೆ ಕೊಡುವಂತದ್ದು ಮಾಹಿತಿ ರೈಲ್ವೆ ಇಲಾಖೆಯಿಂದ ನಮ್ಗೆ ಬಂದದೆ. ಇದನ್ನ ನಾನು ಸ್ವಾಗತ ಮಾಡ್ತೀನಿ. ಬಹುಶಃ ಆ ಭಾಗದ ಲೋಕಸಭಾ ಸದಸ್ಯನಾಗಿ ನನಗಂತೂ ಬಹಳಷ್ಟು ಹರ್ಷ ಆಗಿದೆ, ಬಹಳ ಖುಷಿಯಾಗಿದೆ. ಬೆಳಗಾವಿ ಜನರು ಬೆಳಗಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಬಹಳ ಒಳ್ಳೆಯ ನಿರ್ಧಾರ, ಒಳ್ಳೆಯ ರೀತಿ ಆಗ್ತದೆ, ಬೆಳಗಾವಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ಇದು ಒಳ್ಳೆಯದು ಅಂತ ಹೇಳಿ ನನಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ನಮಗೆ ಬಹಳ ಖುಷಿಯಾಗಿದೆ. ಇದನ್ನು ಸ್ವಾಗತ ಮಾಡ್ತೀನಿ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.